ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. ಜುಲೈ ಮಾಸ 2026ರಲ್ಲಿ ಆರಂಭ ಆಗ್ತಾ ಇದೆ. 12 ರಾಶಿಗಳಿಗೆ ಗ್ರಹಗಳ ಗೋಚಾರ ಸಂಚಾರದಲ್ಲಿ ಪ್ರಭಾವ ಫಲಗಳನ್ನು ತಿಳಿಸ್ತಾ ಇದ್ದೀನಿ. ಅದಕ್ಕೂ ಮೊದಲು ಕಳೆದ ಮಾಸದಲ್ಲಿ ದೇವತಾ ಶಕ್ತಿ ನಿಮ್ಮ ಜೀವನಕ್ಕೆ ಬಂದು ಸೇರುವಂತಹ ಮಾರ್ಗದಲ್ಲಿ ಭಾಗ್ಯೋದಯ ಅನುಗ್ರಹಿಸುವಂತಹ ವಿಷಯವನ್ನು ತಿಳಿಸಿದ್ದೆ. ಈ ವಿಷಯ ಸಂಬಂಧಪಟ್ಟಂತೆ ಕೆಲವರು ನನಗೆ ಕರೆಯನ್ನು ಮಾಡಿರ್ತೀರ, ಮೆಚ್ಚುಗೆ ಮತ್ತು ಪ್ರಶಂಸೆಯ ಮಾತುಗಳನ್ನಾಡಿರ್ತೀರ. ಅಂಥವರಿಗೆ ಧನ್ಯವಾದಗಳು. ಈ ಒಂದು ಮಾಸದಲ್ಲಿಯೂ ನಿಮಗೆ ಅನುಕೂಲ ಆಗುವಂತೆ ನಿಮ್ಮ ಕುಟುಂಬದಲ್ಲಿ ಗಮನಿಸಬಹುದಾದಂತಹ ಸರ್ವದಾ ಅಭಿವೃದ್ಧಿಗೆ ಕಾರಣ ಆಗುವಂತಹ ದೇವತಾ ಶಕ್ತಿ ಹೀಗೆ ಕೆಲಸ ಮಾಡುತ್ತೆ ಅನ್ನುವಂತಹ ಅನುಭವದ ಮಾತನ್ನು ನಾನು ತಿಳಿಸ್ತಾ ಇದ್ದೀನಿ. ಉದಾಹರಣೆ ತಿಳಿಸ್ತೇನೆ. 2026 ಈ ವರ್ಷ ಆರಂಭದಲ್ಲಿ ಮೊದಲನೇ ವಾರದಲ್ಲಿ ನಾವು ತಿರುಮಲ ಕ್ಷೇತ್ರಕ್ಕೆ ದರ್ಶನಕ್ಕೆ ಹೋಗಿರ್ತೇವೆ. ಈ ದರ್ಶನಕ್ಕೆ ನಮಗೆ ನನ್ನ ಪತಿಯ ಫ್ರೆಂಡ್ ಕುಟುಂಬದವರು ಬುಕ್ ಮಾಡಿರ್ತಾರೆ. ಹೋದಂತಹ ಅಲ್ಲಿ ಮತ್ತೊಂದು ಕುಟುಂಬದವರು ಬಂದಿರ್ತಾರೆ. ಅವರ ಪರಿಚಯ ನಮಗೆ ಇರೋದಿಲ್ಲ. ಆದರೆ ಯಾರು ಕರ್ಕೊಂಡು ಹೋಗಿರ್ತಾರೆ ಅವರ ಪರಿಚಯ ಅವರು ಕರೆಸಿರ್ತಾರೆ, ಬುಕ್ ಮಾಡಿರ್ತಾರೆ. ಅಲ್ಲಿ ಅವರಿಗೆ ತಿಳಿಯುತ್ತೆ ನಾನು ಅಸ್ಟ್ರೋಲಜರ್ ಅನ್ನೋದು. ಆ 2-3 ದಿನದಲ್ಲಿ ಶ್ರೀನಿವಾಸ ಕ್ಷೇತ್ರದಲ್ಲಿ ತಿರುಮಲದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನದ ನಂತರ ಹೊರಗಡೆ ಬಂದಂತಹ ನಾವೆಲ್ಲರೂ ಅಲ್ಲಿ ಒಂದು 5 ನಿಮಿಷ ಕುಳಿತಿರ್ತೇವೆ. ಆ ಕಾಲದಲ್ಲಿ ಹೊಸದಾಗಿ ನನಗೆ ಯಾವ ಕುಟುಂಬ ಪರಿಚಯ ಆಗಿರುತ್ತೆ ಅಲ್ಲಿ ಆ ಕುಟುಂಬದ ವ್ಯಕ್ತಿ ಕೇಳ್ತಾರೆ, ಭವಿಷ್ಯವನ್ನು ತಿಳಿಸ್ಬಹುದಾ ನನಗೆ ಅಂತ. ನಾನು ತಿಳಿಸ್ತೇನೆ, ಇದು ಶ್ರೀನಿವಾಸ ದೇವರು ವೆಂಕಟೇಶ್ವರ ಕ್ಷೇತ್ರ, ಇಲ್ಲಿ ದೇವರಿಗೆ ಆದ್ಯತೆಯನ್ನು ನಾವು ಕೊಡಬೇಕು, ಪ್ರಾರ್ಥನೆ ಮಾಡಿ ಎಲ್ಲ ಒಳ್ಳೆಯದೇ ಆಗುತ್ತೆ. ತಿಳಿದುಕೊಳ್ಳಲೇಬೇಕು ಅನ್ನುವ ಇಚ್ಛೆ ಇದ್ದರೆ ತುಮಕೂರಿಗೆ ಹೋದ ನಂತರ ನನ್ನ ಕಚೇರಿಗೆ ನೀವು ಭೇಟಿ ಕೊಡಬಹುದು ಅನ್ನೋದನ್ನು ನಾನು ತಿಳಿಸ್ತೇನೆ. ಆ ವಿಷಯವನ್ನು ನಾನು ಅಲ್ಲಿ ನಿಲ್ಲಿಸ್ತೇನೆ. ಆದರೆ ದೇವತಾ ಶಕ್ತಿಗಳಿಗೆ ಅದು ಇಷ್ಟ ಆಗಿಲ್ಲ ಅನಿಸುತ್ತೆ. ಆ ಕ್ಷೇತ್ರ ದರ್ಶನ, ದೇವರ ದರ್ಶನ ಆದ ನಂತರದಲ್ಲಿ ನಾವು ಇನ್ನೇನು 5-10 ನಿಮಿಷದಲ್ಲಿ ಆಗಲೇ ಹೊರಡಬೇಕಾಗಿತ್ತು. ಬೆಟ್ಟದಿಂದ ಕೆಳಗೆ ತಿರುಪತಿಗೆ ಬರಬೇಕಾಗಿತ್ತು. ಹೊರಡುವ ಕಾಲದಲ್ಲಿ ಆ ವ್ಯಕ್ತಿಯ ಹಿಂದೆ ನನಗೆ ದೃಶ್ಯ ಗೋಚಾರ ಅಂದರೆ ಕಾಣಲಿಕ್ಕೆ ಆರಂಭ ಆಗುತ್ತೆ. ಅವ್ರ ಕಾರಲ್ಲಿ ಹೊರಡುವ ಒಂದು ತಯಾರಿ, ನಾವು ನಮ್ಮ ಕಾರಲ್ಲಿ ಹೊರಡುವ ತಯಾರಿ ಇರುತ್ತೆ. ಆಗ ಆ ವ್ಯಕ್ತಿ ಹಿಂದೆ ಶಕ್ತಿಯುತವಾಗಿ ಗದೆಯನ್ನು ಹಿಡಿದು ಹನುಮಾನ್ ದೇವರು ನಾನಿದ್ದೇನೆ ತಿಳಿಸು ಅನ್ನುವಂತಹ ಆ್ಯಕ್ಷನ್ನಿಂದ ಅವರು ನನಗೆ ಮೆಸೇಜ್ ಕೊಡುವಂತೆ ಗೋಚರಿಸ್ತಾ ಇರ್ತಾರೆ, ಅಂದರೆ ಕಾಣಿಸ್ತಾ ಇರ್ತಾರೆ. ಆಗ ಆದರೂ ನಾನು ತಿಳಿದ ನಾನು ಮೌನ ಆಗ್ತೇನೆ. ಮೌನದಿಂದಲೇ ಆ ದೇವರಿಗೆ ನಮಸ್ಕರಿಸಿ ಪ್ರಾರ್ಥಿಸಿ ಸುಮ್ಮನಾಗ್ತೇನೆ. ಯಾಕೆಂದರೆ ಅನುಭವದಲ್ಲಿರುವಂಥ ವಿಷಯ ಏನು ಅಂದರೆ ಕಂಡದ್ದು, ನೋಡಿದ್ದು, ತಿಳಿದಿದ್ದು, ಅನುಭವಕ್ಕೆ ಬಂದಿದ್ದು ಎಲ್ಲವನ್ನ ನಾವು ಹೇಳಬಾರ್ದು ಅನ್ನೋದು ನನ್ನ ಅನುಭವದಲ್ಲಿರುವಂತಹ ವಿಷಯ. ಅಲ್ಲಿ ನೋಡಿ, ಆ ದೇವರು ಕಾಣಿಸಿದ್ದಾದರೂ ಯಾಕೆ, ಇದನ್ನೇ ತಿಳಿಬೇಕು ನಾವು. ನೋಡಿ, ಒಂದು ವಾಕ್ಯದಲ್ಲಿ ನೀವು ಅಲ್ಲಲ್ಲಿ ಓದಿರ್ತೀರ, ವಾಯು ಜೀವೋತ್ತಮ ಹರಿ ಸರ್ವೋತ್ತಮ. ನೋಡಿ, ಹರಿ ಶ್ರೀಹರಿ ಶ್ರೀನಿವಾಸ ವೆಂಕಟೇಶ್ವರ ಸರ್ವೋತ್ತಮ ದೇವರು ಅವರ ಆ ಕ್ಷೇತ್ರದಲ್ಲಿ ನಾವು ಈ ಬಗ್ಗೆ ಮಾತಾಡಬಾರ್ದು. ಅಂದರೆ ಅಲ್ಲಿ ಮಾತಾಡುವಂತೆ, ತಿಳಿಯುವಂತೆ ಆ ದೇವರ ಅನುಗ್ರಹ, ಆಶೀರ್ವಾದ ಮತ್ತು ವಾಯು ಜೀವೋತ್ತಮ. ನೋಡಿ, ಆ ವಾಯುದೇವರು ಪ್ರಾಣದೇವರ ಆ ಪ್ರಭಾವ, ಆ ಶಕ್ತಿ ಅಲ್ಲಿ ನಮಗೆ ತಿಳಿಬಹುದು. ಅದಕ್ಕೆ ದೇವತೆಗಳು ಯಾವಾಗಲೂ ಬಹಳ ಉತ್ತಮ ರೀತಿಯಲ್ಲಿ ನಮಗೆ ಫಲವನ್ನು ನೀಡುತ್ತಾರೆ ಅನ್ನುವುದಕ್ಕೆ ಇದೊಂದು ನನ್ನ ಅನುಭವ. ಇಂಥ ಅನೇಕ ಅನುಭವಗಳಿದೆ. ಅಲ್ಲಿಂದ ನಾವು ಕೆಳಗೆ ಇಳಿದು ಬಂದ ನಂತರ ಅಲ್ಲಿ ಕಪಿಲ ತೀರ್ಥ ತಿರುಪತಿಯಲ್ಲಿ 2-3 ದೇವಸ್ಥಾನಗಳಿದೆ. ಅಲ್ಲಿ ಹೋಗುವಾಗ ಆ ವ್ಯಕ್ತಿಯ ಪತ್ನಿಯ ತಾಯಿ ನನಗೆ ತಿಳಿಸ್ತಾರೆ, ಅಲ್ಲಿ ಆಂಜನೇಯ ದೇವಸ್ಥಾನ, ಹನುಮಾನ್ ದೇವಸ್ಥಾನವೂ ಇದೆ. ಅಲ್ಲಿ ಹೋದ ತಕ್ಷಣ ತಿಳಿಸ್ತಾರೆ,
ಈ ದೇವರು ನಮ್ಮ ಮನೆ ದೇವರು ಅನ್ನೋದನ್ನು ತಿಳಿಸ್ತಾರೆ. ಆಗ ನನಗೆ ತಿಳಿಯುತ್ತೆ, ಹನುಮಾನ್ ದೇವರು ಇವರ ಮನೆ ದೇವರು. ಮನೆ ದೇವರು ನೋಡಿ, ಪುರುಷನಿಗೆ ಪತ್ನಿಯ ಮನೆ ದೇವರ ರಕ್ಷೆ ಬಲವಾಗಿದೆ ಅನ್ನೋದು ನನಗೆ ಅಲ್ಲಿ ಸ್ಪಷ್ಟ ಆಗುತ್ತೆ. ಅವರ ಒಂದು ಬಾಂಧವ್ಯವನ್ನು 2-3 ದಿನದಲ್ಲಿ ನೋಡಿರ್ತೇನೆ. ಪತಿಯನ್ನು ಉಪಚರಿಸುವುದು, ಹೊಂದಾಣಿಕೆಯಿಂದ ಅವರು ಬಲವಾಗಿರುವಂಥದ್ದು, ಇದೆಲ್ಲವನ್ನು ಗಮನಿಸಿರ್ತೇನೆ. ಸಂತೋಷದಿಂದಿರುವುದು, ಇದೆಲ್ಲ ಗಮನಿಸಿರ್ತೇನೆ. ಯಾಕೆ ಇದನ್ನು ನಾನು ತಿಳಿಸ್ತೆ ಅಂದರೆ, ಆ ಪುರುಷನ ಹಿಂದೆ ಆ ಪತ್ನಿಯ ಮನೆ ದೇವರು ವರ್ಕ್ ಮಾಡ್ತಾ ಇದೆ. ಅಂದರೆ ನೀವೆಲ್ಲ ಕುಟುಂಬಗಳಲ್ಲಿ ಯೋಚಿಸಬೇಕು, ನಿಮ್ಮ ಕುಟುಂಬಕ್ಕೆ ಬಂದಂತಹ ಸ್ತ್ರೀ ಮನೆಯಿಂದಲೂ ದೇವತೆಗಳು ವರ್ಕ್ ಮಾಡ್ತಾರೆ, ಅನುಗ್ರಹಿಸ್ತಾರೆ, ಪ್ರಭಾವ ಮಾಡ್ತಾರೆ, ರಕ್ಷಿಸ್ತಾರೆ ಅನ್ನೋದನ್ನು ನೀವು ಗಮನಿಸಬೇಕು, ತಿಳಿಬೇಕು ಅನ್ನೋದನ್ನು ನಾನಿಲ್ಲಿ ತಿಳಿಸ್ತಾ ಇದ್ದೀನಿ. ಯಾಕೆ ಅಂದರೆ, ಕೆಲವು ಸಂದರ್ಭದಲ್ಲಿ ಸ್ತ್ರೀಯರು ಕೆಲವು ಅವರ ಫೀಲಿಂಗ್ಸ್ ಶೇರ್ ಮಾಡ್ತಾರೆ. ಉದಾಹರಣೆಯಾಗಿ ನಾನು ತಿಳಿಸ್ತಾ ಇರುವಂಥದ್ದು, ವೈಷ್ಣವ ಬ್ರಾಹ್ಮಣ ಕುಟುಂಬಕ್ಕೆ, ಬೆಂಗಳೂರಿನ ಕುಟುಂಬಕ್ಕೆ ಮೈಸೂರಿನ ಯುವತಿಯೊಬ್ಬರು ವಿವಾಹ ಆಗ್ತಾರೆ. ಆ ವಿವಾಹವು ಅರೇಂಜ್ ಮ್ಯಾರೇಜೇ ಆಗಿರುತ್ತೆ. ಬ್ರಾಹ್ಮಣರಲ್ಲಿ ಸ್ತ್ರೀ ಸಿಗ್ತಾ ಇಲ್ಲ ಅಂತ ಕಾರಣಕ್ಕೆ ಲಿಂಗಾಯತ ಕುಟುಂಬದ ಸ್ತ್ರೀಯನ್ನು ವಿವಾಹ ಆಗಿರ್ತಾರೆ. ವಿವಾಹ ಆಗಿ ಹೋದ ಒಂದು ದಿನಗಳಲ್ಲಿ ಅವ್ರಿಗೆ ಏನಾಗುತ್ತೆ, ಅವರ ಅತ್ತೆ ಹೇಳ್ತಾರೆ, ಅವರ ಮಾವ ಹೇಳ್ತಾರೆ, ಪತಿ ಹೇಳ್ತಾರೆ, ನಿಮ್ಮ ಮನೆಯಲ್ಲಿ ಮಾಡ್ತಾ ಇದ್ದಂತಹ ಲಿಂಗ ಪೂಜೆಯನ್ನು ಮಾಡುವಂತಿಲ್ಲ, ಶಿವ ಪೂಜೆಯನ್ನು ಮಾಡುವಂತಿಲ್ಲ ಅಂತ ತಿಳಿಸ್ತಾರೆ. ನೋಡಿ, ಯಾಕೆ ಈ ರೀತಿ ಅವರು ತಿಳಿಸ್ತಾರೆ ಅನ್ನೋದು ಇಲ್ಲಿ ನೀವು ತಿಳಿಬೇಕು. ಇದು ಯಾವ ಥರದ ನ್ಯಾಯ ಅನ್ನೋದು ನಾನು ಇಲ್ಲಿ ಪ್ರಶ್ನಿಸುವಂಥದ್ದು. ಯಾಕೆಂದರೆ ಸ್ತ್ರೀ ಬೇಕು, ಸ್ತ್ರೀಯ ದೇಹದಲ್ಲಿ ರಕ್ತದಿಂದ ಹುಟ್ಟುವಂತಹ ಆ ಸಂತಾನ ವಂಶೋದ್ಧಾರಕವೂ ಬೇಕು. ಸ್ತ್ರೀ ಮನೆಯಿಂದ ಕೆಲವರು ಆಭರಣ ಆಸ್ತಿಯನ್ನು ತೆಗೆದುಕೊಳ್ತಾರೆ, ಅದೆಲ್ಲವೂ ಬೇಕು. ಆದರೆ ಸ್ತ್ರೀ ಮನೆಯ ಮನೆ ದೇವರು ಮಾತ್ರ ಬೇಡ. ಸಾಮಾನ್ಯವಾಗಿ ಸ್ತ್ರೀಯರಿಗೆ ಪತಿಯ ಮನೆಯ ದೇವರನ್ನು ಪೂಜಿಸುವಂಥದ್ದು, ಎಲ್ಲ ಸಂಸ್ಕಾರಗಳನ್ನು ಮಾಡುವಂತಹ ಪದ್ಧತಿ ನಮ್ಮ ಭಾರತದಲ್ಲಿ ಬೆಳೆದು ಬಂದಿದೆ. ನಿಜ, ಪತಿಯ ಮನೆಯ ಸಂಸ್ಕಾರವನ್ನು, ದೇವರನ್ನು ಪೂಜಿಸಬೇಕು, ಬಹಳ ಮುಖ್ಯ, ಅದೂ ಮುಖ್ಯವೇ. ಹಾಗಂತ ತಾಯಿಯ ಮನೆಯಲ್ಲಿ ನಿಮಗೆ ಕ್ರಿಯೇಟ್ ಆದಂತಹ ಆ ಇನ್ನರ್ ಸ್ಟ್ರೆಂತ್ ಆಗ್ಬೋದು, ಭಾವನಾತ್ಮಕವಾಗಿ ದೇವರೊಂದಿಗೆ ಬೆಳೆದಂತಹ ಆ ಸಂಬಂಧ ಭಾವನೆಗಳನ್ನಾಗ್ಬೋದು, ಇದೆಲ್ಲವನ್ನು ಬಿಡಬೇಕು ಅನ್ನುವುದು ಇಲ್ಲ. ಯಾವಾಗ ಈ ರೀತಿ ಬಿಡ್ತೀರಾ ಆಗ ನೀವು ದುರ್ಬಲರಾಗ್ತೀರಾ. ಮತ್ತು ಆ ಕುಟುಂಬಗಳು ಏನು ತಿಳಿದುಕೊಳ್ಳಬೇಕು ಅಂದರೆ, ನೋಡಿ, ಒಂದು ಹೆಣ್ಣು ನಿಮ್ಮ ಕುಟುಂಬದಲ್ಲಿ ಅವರು ನೆಮ್ಮದಿಯಾಗಿರಬೇಕು, ಅವರು ನಿಮ್ಮ ಮನೆಗೆ ಶಕ್ತಿಯಾಗಿರಬೇಕು, ನಿಮ್ಮ ಕುಟುಂಬದಲ್ಲಿ ಸರ್ವದ ಅಭಿವೃದ್ಧಿ ಆಗಬೇಕು ಅಂದರೆ ಆ ಸ್ತ್ರೀ ಮನೆಯ ದೇವತೆಯ ಅನುಗ್ರಹವೂ ಬೇಕಾಗುತ್ತೆ. ಅವರು ಸೌಭಾಗ್ಯವತಿಯಾಗಿ ನಿಮ್ಮ ಕುಟುಂಬದಲ್ಲಿ ಬದುಕಿ ಬಾಳಬೇಕು ಅಂದರೆ ಆ ಸ್ತ್ರೀ ಮನೆಯ ದೇವತೆ, ಮನೆ ದೇವರು, ಕುಲದೇವರ ಅನುಗ್ರಹವೂ ನಿಮಗೆ ಬೇಕಾಗುತ್ತೆ. ಇಂಥ ಅನೇಕ ವಿಷಯಗಳು ಇವೆ. ಈ ರೀತಿ ಇಲ್ಲಿ ನಿರ್ಬಂಧಗಳನ್ನು ಸ್ತ್ರೀಯರಿಗೆ ಹಾಕಬಾರದು. ಬಹಳ ಸಂದರ್ಭದಲ್ಲಿ ಸ್ತ್ರೀಯರು ಅವರ ಆ ಒಂದು ಭಾವನೆಗಳನ್ನು ನನ್ನ ಹತ್ರ ಕೆಲವು ವರ್ಷಗಳಿಂದಲೂ ಶೇರ್ ಮಾಡಿರೋದು ಇದೆ. ಈ ತಪ್ಪು ತಿಳುವಳಿಕೆ ಇರಬಾರ್ದು. ಇಲ್ಲಿ ಏನು ಅರ್ಥ ಮಾಡ್ಕೋಬೇಕು ಅಂದರೆ, ನೋಡಿ, ಎಲ್ಲ ಶಕ್ತಿಗಳು ಪ್ರಕೃತಿಯಲ್ಲಿಯೇ ಇವೆ. ಮನುಷ್ಯನ ದೇಹದಲ್ಲಿಯೇ ನಾನಾ ಥರದ ವಿಷಯಗಳು ಇವೆ. ಜಲತತ್ವ ಇದೆ, ಅಗ್ನಿತತ್ವ ಇದೆ, ಕೋಪತತ್ವ ಇದೆ, ತಾಳ್ಮೆ ತತ್ವ ಇದೆ. ನೋಡಿ, ಎಲ್ಲವೂ ದೇಹದೊಳಗೆ ಹೊಂದಿಕೊಂಡಿವೆ. ಹಾಗಿದ್ದ ಮೇಲೆ ನಿಮ್ಮ ಮನೆ ದೇವತೆಗಳು ಹೊಂದಿಕೊಂಡು ಮತ್ತಷ್ಟು ಸರ್ವದ ಅಭಿವೃದ್ಧಿ ರಕ್ಷೆಯನ್ನು ನೀಡಬಹುದಲ್ವಾ? ಅದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕಾಗುತ್ತೆ. ಸ್ತ್ರೀಯರು ನಿಜ ಪತಿಯ ಮನೆಯ ದೇವತೆಯನ್ನು ಪೂಜಿಸಬೇಕು, ಅಷ್ಟೇ, ಅವರ ಮನೆಯ ದೇವತೆಯನ್ನು ಮರಿಬಾರದು ಅನ್ನೋದು ಸತ್ಯ. ಇಲ್ಲಿ ಇದನ್ನು ತಿಳಿದುಕೊಂಡು ಎರಡೂ ಕುಟುಂಬಗಳು ಇಲ್ಲಿ ಹೊಂದಿಕೊಂಡು ದೇವತೆಗಳ ಅನುಗ್ರಹಕ್ಕೂ
ಪಾತ್ರರಾಗಬೇಕು ಅನ್ನುವಂತಹ ಈ ಸೂಕ್ಷ್ಮವಾದಂತಹ ಅನುಭವದ ಮಾತನ್ನು ನಾನು ತಿಳಿಸ್ತಾ ಇದ್ದೇನೆ. ಇದನ್ನು ತಿದ್ದಿಕೊಂಡು ನಿಮ್ಮ ಕುಟುಂಬದ ಸರ್ವದ ಅಭಿವೃದ್ಧಿಗೆ ನೀವೇ ಕಾರಣ ಆಗಬೇಕಾಗತ್ತೆ. ಜುಲೈ ಮಾಸದಲ್ಲಿ ಗ್ರಹಗಳ ಸಂಚಾರದ ಫಲಗಳನ್ನು ತಿಳಿಸ್ತೇನೆ. ಗ್ರಹಗಳಲ್ಲಿಯೇ ಮುಖ್ಯ ಗ್ರಹವಾದಂತಹ ಸೂರ್ಯಗ್ರಹ ಮಿಥುನ ರಾಶಿ ಕಟಕ ರಾಶಿಯಲ್ಲಿ ಸಂಚಾರ, ಬುಧ ಗ್ರಹ ಕಟಕ ರಾಶಿಯಿಂದ ವಕ್ರ ಸಂಚಾರ ಮಿಥುನ ರಾಶಿಗೆ ಮತ್ತೆ ನೇರ ಸಂಚಾರ ಕಟಕ ರಾಶಿಗೆ ಆಗುವುದು ಈ ಒಂದು ಮಾಸದಲ್ಲಿದೆ. ಮತ್ತು ಶುಕ್ರ ಗ್ರಹ ಕಟಕ ರಾಶಿ ಮತ್ತು ಸಿಂಹ ರಾಶಿಯಲ್ಲಿ ಸಂಚಾರ, ಗುರುಗ್ರಹ ದೈವಿಕ ಗ್ರಹ ಗುರುಗ್ರಹ ಕಟಕ ರಾಶಿಯಲ್ಲಿ ಸಂಚಾರ, ಕುಜಗ್ರಹ ವೃಷಭ ರಾಶಿಯಲ್ಲಿ ಸಂಚಾರ, ಶನಿಗ್ರಹ ಮೀನರಾಶಿಯಲ್ಲಿ ಸಂಚಾರ. ಮೀನರಾಶಿಯಲ್ಲಿ ಮಾಸದ ಕೊನೆ 27ನೇ ದಿನಾಂಕದಿಂದ ಶನಿಗ್ರಹ ವಕ್ರ ಸಂಚಾರ ಆರಂಭ ಆಗುತ್ತೆ. ರಾಹು ಕೇತು ಗ್ರಹಗಳು ಸಿಂಹರಾಶಿ ಕುಂಭರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಈ ಗ್ರಹಗಳ ಪ್ರಭಾವ 12 ರಾಶಿಗಳಿಗೆ ಯಾವ ಫಲಗಳನ್ನು ನೀಡಲಿವೆ ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. ಕನ್ಯಾ ರಾಶಿಯವರಿಗೆ ಜುಲೈ ಮಾಸದಲ್ಲಿ ರಾಶ್ಯಾಧಿಪತಿ ಬುಧ ಗ್ರಹ ವಕ್ರ ಸಂಚಾರ 23ನೇ ದಿನಾಂಕದವರೆಗೆ ಕಟಕ ರಾಶಿಯಲ್ಲಿ ಮತ್ತು ಮಿಥುನ ರಾಶಿಯಲ್ಲಿ ಸಂಚಾರ ಮಾಡೋದ್ರಿಂದ ನಿಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ ವಿಪರೀತವಾದಂತಹ ಯೋಜನೆಗಳನ್ನು ಮಾಡ್ತೀರಾ, ಮತ್ತೆ ಯೋಚಿಸ್ತೀರಾ, ರೀಥಿಂಕಿಂಗ್ ಮಾಡುವಂಥದ್ದು, ಮರುಪರಿಶೀಲನೆಗಳನ್ನು ಮಾಡಿಕೊಳ್ಳುವಂಥದ್ದು ಕೆಲಸ ಕಾರ್ಯಗಳಲ್ಲಿ. ಇದರಿಂದ ಏನಾಗುತ್ತೆ, ನಿಮ್ಮ ಮೈಂಡ್ ಸ್ಟ್ರೆಸ್ಗೆ ಒಳಗಾಗುತ್ತೆ ಮತ್ತು ನಿಮ್ಮ ಆರೋಗ್ಯ, ದೇಹ ಆರೋಗ್ಯ, ಮಾನಸಿಕ ಆರೋಗ್ಯವು ಸ್ಟ್ರೆಸ್ಗೆ ಒಳಗಾಗುತ್ತೆ. ಮುಖ್ಯವಾಗಿ ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ ನೀವು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕಾಗುತ್ತೆ. ಯಾವುದೇ ಒಂದು ನಿರ್ಧಾರದಲ್ಲಿ ನಿಮಗೆ ಕ್ಲಾರಿಟಿ ಇಲ್ಲದಂಗೆ ಮತ್ತೆ ಅದನ್ನು ಯೋಚಿಸುವಂತೆ, ಮಾತನಾಡುವ ವಿಷಯದಲ್ಲಿಯೂ ಕ್ಲಾರಿಟಿ ಇಲ್ಲದಂತೆ, ಅಂದರೆ ನಿರ್ಧಾರಗಳಲ್ಲಿ ಕಷ್ಟ ಆಗುವಂತೆ, ದ್ವಂದ್ವಕ್ಕೆ ಒಳಗಾಗುವಂತೆ ಇಲ್ಲಿ ಬುಧನ ಪ್ರಭಾವ ಆಗುತ್ತೆ. ಬುಧ ಗ್ರಹ ನಿಮ್ಮ ಕರ್ಮಸ್ಥಾನದಲ್ಲಿ 23ನೇ ದಿನಾಂಕದಿಂದ ನೇರ ಸಂಚರಿಸ್ತಾರೆ. ಆಗ ನೀವು ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಬೇಕಾಗತ್ತೆ. ಅಲ್ಲಿವರೆಗೆ ಮುಖ್ಯ ಕೆಲಸ ಕಾರ್ಯಗಳಾದಂತಹ ಅಗ್ರಿಮೆಂಟ್ ಆಗ್ಬೋದು, ಸೈನ್ ಮಾಡುವುದು, ಪಾರ್ಟ್ನರ್ಶಿಪ್ಗೆ ಒಳಗಾಗುವಂಥದ್ದು, ಇಂತೆಲ್ಲ ವಿಷಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಎಕ್ಸ್ಟ್ರಾ ಕೇರ್ ತಗೊಳ್ಬೇಕು, ಇಲ್ಲಾಂದರೆ ಅವಾಯ್ಡ್ ಮಾಡಬೇಕಾಗತ್ತೆ. ಅವುಗಳನ್ನು 23ನೇ ದಿನಾಂಕದ ನಂತರದಲ್ಲಿ ಮಾಡೋದ್ರಿಂದ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಲಾಭ ಸಿಗುತ್ತೆ, ಅಂದರೆ ಸಪ್ತಮಾಧಿಪತಿ ಲಾಭ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಒಳ್ಳೆಯದೇ ಆಗುತ್ತೆ. ಅದರ 23ನೇ ದಿನಾಂಕದ ನಂತರದಲ್ಲಿ ಮಾಡಿ. ನಿಮ್ಮ ಸ್ವಂತ ಕೆಲಸ ಕಾರ್ಯಗಳಿಗೆ ಇಲ್ಲಿ ಬುಧ ಗ್ರಹ ಯಾವ ರೀತಿ ಫಲವನ್ನು ನೀಡ್ತಾರೆ ಅಂದರೆ, ಹಿಂದಿನ ಕೆಲಸ ಆರಂಭಿಸುವುದಕ್ಕೆ, ಹಿಂದಿನ ಕೆಲಸ ಕಾರ್ಯಗಳನ್ನು ಮರುಪರಿಶೀಲಿಸುವುದಕ್ಕೆ, ಮತ್ತೆ ಅದನ್ನು ಕಂಪ್ಲೀಟ್ ಮಾಡಿಕೊಳ್ಳುವುದಕ್ಕೆ, ನಿಮಗೇನಾದರೂ ಹಿಂದೆ ವ್ಯಾಧಿ ಇದ್ದು ಅದಕ್ಕೆ ಇವಾಗ ಔಷಧೋಪಚಾರವನ್ನು ಮಾಡುವುದಕ್ಕೆ, ನೀವೇನಾದರೂ ಹಿಂದೆ ಒಳ್ಳೆ ಕೆಲಸ ಏನು ಮಾಡ್ತಾ ಇರ್ತೀರ ಅದನ್ನು ಬಿಟ್ಟಿದ್ರೆ ಪುನರಾರಂಭಿಸುವುದಕ್ಕೆ, ಮತ್ತೆ ಅದರ ಬಗ್ಗೆ ಯೋಚಿಸುವುದಕ್ಕೆ ಇಲ್ಲಿ ಹಿಂದಿನ ಫಲವನ್ನು ಬುಧ ಗ್ರಹ ನೀಡ್ತಾರೆ. ಇಲ್ಲಿ ಒಳ್ಳೆಯದು ಇದೆ, ಅಂದರೆ ಅಶುಭವೂ ಇದೆ. ಯಾರಿಗೆ ಶುಭ ಮುಕ್ತಿ ಕಾಲ ಇರುತ್ತೆ ಅವರಿಗೆಲ್ಲ ಒಳ್ಳೆಯದೇ ಆರಂಭ ಆಗುತ್ತೆ. ನೋಡಿ, ಔಷಧೋಪಚಾರ ವ್ಯಾಧಿಗೆ ಮಾಡುವುದು ಒಳ್ಳೆಯದೇ. ಸಾಲ ಆದರೂ ಆಗ್ಬಹುದು, ನೀವು ಹಿಂದೆ ಸಾಲ ಮಾಡಿರ್ಬೋದು, ಈಗ ಸಾಲ ತೀರಿಸುವ ಪ್ರಯತ್ನವನ್ನ ಮಾಡಬಹುದು, ಅಂದರೆ ಹಿಂದಿನ ಸಾಲವನ್ನ ತೀರಿಸುವಂತೆ. ಇನ್ನು ಸ್ವಂತ ವ್ಯಾಪಾರ ವ್ಯವಹಾರವನ್ನು ಮಾಡುವವರಿಗೆ ಹೆಚ್ಚಿನ ಕೆಲಸ ಕಾರ್ಯಗಳು ಆಗುತ್ತೆ 23ನೇ ದಿನಾಂಕದ ನಂತರದಲ್ಲಿ. ಧನಾಭಿವೃದ್ಧಿ ಸಂಬಂಧಪಟ್ಟಂತೆ ಈ ಮಾಸದಲ್ಲಿ ಅಭಿವೃದ್ಧಿಗಿಂತ ವಿಪರೀತ ಖರ್ಚು ಆಗಬಹುದು. ಶುಕ್ರ 12ನೇ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮ್ಮ ಅನುಕೂಲಕ್ಕಾಗಿ, ಸುಖಕ್ಕಾಗಿ ಏನು ಖರ್ಚು ಮಾಡುವಂತೆ ಇಲ್ಲಿ ಶುಕ್ರ ಪ್ರಭಾವ ಆಗುತ್ತೆ. ಖರ್ಚು ಮಾಡ್ತೀರಾ ಆದರೂ ತೃಪ್ತಿ ಇಲ್ಲ, ಖರ್ಚು ಮಾಡಿಸ್ತಾರೆ ಆದರೂ ಅವರಿಂದ ತೃಪ್ತಿ ಇಲ್ಲ. ಈ ರೀತಿ ಶುಕ್ರ ಪ್ರಭಾವ ಆಗಲಿದೆ. ಕುಟುಂಬ ಈ ವಿಷಯದಲ್ಲಿಯೂ ಅವ್ರಿಗೇನು ನೀವು ಖರ್ಚು ಮಾಡಿದ್ರು ನಿಮಗೆ ತೃಪ್ತಿ ಇಲ್ಲ. ಅದೃಷ್ಟ ಸ್ಥಾನಾಧಿಪತಿಯು ಶುಕ್ರ ಆಗಿರೋದ್ರಿಂದ
ಶುಕ್ರ ಗ್ರಹ ಇಲ್ಲಿ ಅದೃಷ್ಟವನ್ನ ನೀಡುವುದಕ್ಕೂ, ಇಲ್ಲಿ ಶುಕ್ರನ ಪ್ರಭಾವವೂ ಸರಿ ಇಲ್ಲ. 12ನೇ ಸ್ಥಾನ ವ್ಯಯ ನಷ್ಟ ಸ್ಥಾನದಲ್ಲಿ ಸಂಚಾರ ಮತ್ತು ಆ ಸ್ಥಾನದಲ್ಲಿ ಅಷ್ಟಮಾಧಿಪತಿ ಕುಜನ ಸಂಚಾರವು ಆಗ್ತಾ ಇರೋದ್ರಿಂದ ನಿಮ್ಮ ಲಕ್ಗೆ ಏನೋ ಅಡೆತಡೆಗಳು ಆಗುತ್ತೆ. ಈ ಮಾಸದಲ್ಲಿ ಶುಕ್ರ ಸ್ಥಿತಿ, ಶುಕ್ರ ಗ್ರಹ ಮುಂದಿನ ಮಾಸವು ನಿಮ್ಮ ರಾಶಿಗೆ ಪ್ರವೇಶಿಸ್ತಾರೆ. ಆದರೆ ನಿಮ್ಮ ರಾಶಿ ಶುಕ್ರನಿಗೆ ನೀಚ ರಾಶಿ. ಹಾಗಾಗಿ ಈಗಿನಿಂದಲೇ ನೀವು ಜುಲೈ ಮಾಸದ ಆರಂಭದಿಂದಲೇ ಲಕ್ಷ್ಮಿ ಅಷ್ಟೋತ್ತರವನ್ನು ಪಠನೆ ಮಾಡಿ, ನಿತ್ಯ ದೇವಿಯ ಪ್ರಾರ್ಥನೆ ಮಾಡಿ, ಆಗ ಶುಕ್ರ ಗ್ರಹದಿಂದ ಏನೆಲ್ಲ ನಿಮಗೆ ಗೋಚಾರದಲ್ಲಿ ಅಶುಭ ಫಲ ದೊರೆಯಬೇಕಾಗಿರುತ್ತೆ ಅದು ಅವಾಯ್ಡ್ ಆಗುತ್ತೆ. ವಿಷ್ಣು ಸಹಿತವಾಗಿ ದೇವಿ ಲಕ್ಷ್ಮಿಯನ್ನ ಪೂಜಿಸಿ, ಒಳ್ಳೆಯದೇ ಆಗುತ್ತೆ. ಬುಧ ಗ್ರಹ ವಕ್ರ ಸಂಚರಿಸಿದರೂ ಬಲಗೊಳ್ತಾರೆ, ನಿರ್ಧಾರಗಳು ಸರಿ ಇರುತ್ತೆ. ಮುಖ್ಯ ಕೆಲಸ ಕಾರ್ಯಗಳನ್ನು 23ನೇ ದಿನಾಂಕದ ನಂತರದಲ್ಲಿ ಮಾಡಿ. ಇನ್ನು ಗೌರ್ಮೆಂಟ್ ಉದ್ಯೋಗಸ್ಥರಿಗೆ ನಿಮ್ಮ ಉದ್ಯೋಗದಲ್ಲಿ ಅನುಕೂಲ ಆಗುತ್ತೆ. ಸೂರ್ಯಗ್ರಹ ದಶಮ ಸ್ಥಾನದಲ್ಲಿ ಸಂಚಾರ, ಆನಂತರ ಲಾಭ ಸ್ಥಾನವನ್ನು ಪ್ರವೇಶಿಸಿ ಅಲ್ಲಿ ಗುರುವಿನೊಂದಿಗೆ ಸಂಚಾರ, ವಿಶೇಷವಾದಂತಹ ಗೌರವ ಸ್ಥಾನಮಾನ ಇವುಗಳು ದೊರೆಯಲಿದೆ. ಸೇವಾ ವೃತ್ತಿಯನ್ನು ಮಾಡುವವರಿಗೂ ವಿಶೇಷವಾದಂತಹ ಒಳ್ಳೆಯ ಅನುಕೂಲವೇ ಆಗಲಿದೆ. ಇಲ್ಲಿ ಸಪ್ತಮದಲ್ಲಿ ಶನಿ ಸಂಚಾರ, ಸಂಬಂಧಗಳಲ್ಲಿ ಸೀರಿಯಸ್ ರಿಲೇಶನ್ಶಿಪ್ ಇರುತ್ತೆ. ಕನ್ಯಾ ರಾಶಿಯವರಿಗೆ ಸೀರಿಯಸ್ ಆಗಿ ನಿಮ್ಮ ಸಂಬಂಧಗಳ ಬಗ್ಗೆ ಯೋಚಿಸ್ತೀರಾ. ಹೆಚ್ಚಿನ ಸಮಸ್ಯೆಗಳು ಇಲ್ಲ. ಆದರೆ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ, ಎಷ್ಟೇ ಗ್ರಹಗಳು ಶುಭವಿದ್ದರೂ ಕೆಲವರಲ್ಲಿ ಸಮಸ್ಯೆ ಇರುತ್ತೆ. ಅಂಥವರಿಗೆ ಈ ಗೋಚಾರದಲ್ಲಿ ಇಷ್ಟೆಲ್ಲ ಶುಭ ಇದ್ರೂ ಸಮಸ್ಯೆಗಳು ಇದ್ದೇ ಇರುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ವಿದ್ಯೆ ಸಂಬಂಧಪಟ್ಟಂತೆ ಹೈಯರ್ ಎಜುಕೇಷನ್ ಸ್ಥಾನಾಧಿಪತಿ ಈ ಮಾಸದಲ್ಲಿ 12ನೇ ಸ್ಥಾನದಲ್ಲಿ ಮತ್ತು ರಾಶಿಯಲ್ಲಿ ನೀಚ ಸಂಚಾರ ಆಗಸ್ಟ್ ಮಾಸದಲ್ಲಿ ಆಗೋದ್ರಿಂದ 1-2 ತಿಂಗಳ ಕಾಲ ನೀವು ಅಂದುಕೊಂಡಂಗೆ ನಿಮಗೆ ಆಗ್ತಾ ಇರೋದಿಲ್ಲ. ಪ್ರಗತಿ ಆಗ್ಬೋದು ಅಥವಾ ನಿಮಗೆ ಸಿಗುವಂಥ ಅವಕಾಶಗಳು ಆಗ್ಬೋದು. ಸ್ವಲ್ಪ ಮಟ್ಟಿಗೆ ಏನೋ ಒಂದು ರೀತಿಯ ಬೇಸರ ಆಗ್ತಾ ಇರುತ್ತೆ. ಈ ಮಾಸದಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳು ಹೊರ ಸ್ಥಳಕ್ಕೆ ಹೋಗಿ ಪ್ರಯತ್ನ ಪಡಬೇಕು, ಕಲಿಬೇಕು ಅನ್ನುವವರಿಗೆ ಶುಕ್ರ 12ನೇ ಸ್ಥಾನದಲ್ಲಿ ಅನುಕೂಲ ಮಾಡಿಕೊಡ್ತಾರೆ. ಆದರೂ ಯಾಕೋ ತೃಪ್ತಿ ಇರೋದಿಲ್ಲ ನಿಮಗೆ, ಯಾಕಂದರೆ ಕೇತು ಪ್ರಭಾವವು ಅಲ್ಲಿ ಇರೋದ್ರಿಂದ. ಈ ರೀತಿ ಈ ಮಾಸದಲ್ಲಿ ಗ್ರಹಗಳ ಸಂಚಾರ ಪ್ರಭಾವವೂ ಇದೆ. ಮುಖ್ಯವಾಗಿ ನಿಮಗೆ ಒಳ್ಳೆಯದಾಗಬೇಕು, ಆಸ್ತಿ, ಮನೆ, ವಾಹನ, ಇನ್ನಿತರ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯದಾಗಬೇಕು, ಈ ಥರದ ಸಪೋರ್ಟಿವ್ ನಿಮಗೆ ಸಿಗಬೇಕು ಅಂದರೆ ನೀವು ನಿಮ್ಮ ಭುಕ್ತಿ ಯಾವ ಗ್ರಹದ್ದು ನಡೀತಾ ಇದೆ, ದಶಾ ಭುಕ್ತಿ ಕಾಲ, ಭುಕ್ತಿ ಗ್ರಹ ಯಾವ ಫಲವನ್ನು ನೀಡ್ತಾ ಇದ್ದಾರೆ ಅನ್ನೋದನ್ನು ನೀವು ತಿಳಿದುಕೊಂಡು ಭುಕ್ತಿ ಗ್ರಹಕ್ಕೆ ಪರಿಹಾರವನ್ನು ಮಾಡ್ಕೊಳ್ಳಿ. ನೋಡಿ, ಗೋಚಾರದಲ್ಲಿ ಇಷ್ಟೆಲ್ಲ ಶುಭ ಫಲಗಳು ದೊರೀತಾ ಇದ್ರು ಕೆಲವರಿಗೆ ಕನ್ಯಾ ರಾಶಿಯವರಿಗೆ ಶುಭ ಫಲ ದೊರೆಯೋದಿಲ್ಲ. ಕಾರಣ ಏನಂದರೆ ನಿಮಗೆ 70-80 ಭಾಗದಷ್ಟು ಅಶುಭ ಭುಕ್ತಿ ಕಾಲವೇ ಫಲವನ್ನು ನೀಡ್ತಾ ಇರುತ್ತೆ. ಹಾಗಾಗಿ ಶುಭ ದೊರೆಯೋದಿಲ್ಲ. ಭುಕ್ತಿ ಕಾಲವನ್ನು, ಭುಕ್ತಿ ಗ್ರಹದ ಫಲವನ್ನು ಪರಿಶೀಲಿಸಿಕೊಳ್ಳಿ. ನಿಮಗೆ ಮಾತೃವಿನ ತಾಯಿಯಿಂದ ಲಾಭ, ಪತ್ನಿಯಿಂದ ಲಾಭ ಇದೆಲ್ಲವೂ ದೊರೆಯುತ್ತೆ. ಆದರೆ ತಂದೆಯ ಬಗ್ಗೆ ಚಿಂತಿಸ್ತೀರಾ, ಏಕೆಂದರೆ ಅಷ್ಟಮಾಧಿಪತಿ ಕುಜಗ್ರಹ ನವಮ ಸ್ಥಾನದಲ್ಲಿ ಸಂಚಾರ, ತಂದೆ ಅವರೊಂದಿಗೆ ನಿಮಗೇನಾದರೂ ಮನಸ್ತಾಪಗಳು ಆಗಬಹುದು. ಆ ಸ್ಥಾನಾಧಿಪತಿಯ ಸ್ಥಿತಿಯೂ ಸರಿ ಇಲ್ಲ. 1-2 ತಿಂಗಳುಗಳ ಕಾಲ ತಂದೆ ಇರುವವರಿಗೆ ತಂದೆಯ ಸಂಬಂಧವನ್ನು ನೀವು ಮ್ಯಾನೇಜ್ ಮಾಡಬೇಕಾಗತ್ತೆ. ರಿಲೇಷನ್ಶಿಪ್ಪಲ್ಲಿ ತಾಳ್ಮೆಯಿಂದ ಇರಬೇಕಾಗತ್ತೆ ತಂದೆಯೊಂದಿಗೆ. ಕೆಲವರಿಗೆ ತಂದೆ ಇರೋದಿಲ್ಲ, ತಂದೆ ಇರುವವರಿಗೆ ನಾನು ತಿಳಿಸ್ತಾ ಇರುವಂಥದ್ದು. ಈ ರೀತಿ ಈ ಪ್ರಭಾವಗಳು, ಈ ಗ್ರಹದ ಪ್ರಭಾವಗಳು ಹೀಗಿವೆ. ಇಲ್ಲಿ ಬುಧ ಗ್ರಹ 23ನೇ ದಿನಾಂಕದ ನಂತರದಲ್ಲಿ ನೇರ ಸಂಚಾರವನ್ನು ಮಾಡುತ್ತಾರೆ. ಆಗ ನಿಮಗೆ ಮತ್ತಷ್ಟು ಒಳ್ಳೆ ಫಲಗಳ ಆರಂಭ ಆಗಲಿದೆ. ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿದ್ದರೂ ನಿಮ್ಮ ದಶಾಭುಕ್ತಿಗಳನ್ನು ಪರಿಶೀಲಿಸಿಕೊಳ್ಳಿ. ಗುರು ಲಾಭ ಸ್ಥಾನದಲ್ಲಿ ಸಂಚರಿಸ್ತಾ ಇರೋದ್ರಿಂದ ಬಹಳ ವಿಷಯಗಳಲ್ಲಿ ಲಾಭದ ಫಲಗಳು ದೊರೆಯುತ್ತೆ.
ಅದನ್ನು ನೀವು ಹೇಗೆ ಸೇವಿಂಗ್ಸ್ ಮಾಡಬೇಕು ಅನ್ನುವುದು, ಅದರ ಅನುಕೂಲವನ್ನು ಹೇಗೆ ಪಡ್ಕೊಳ್ಬೇಕು ಅನ್ನುವುದು ಅದು ನಿಮ್ಮಲ್ಲಿ ಇರುವಂಥದ್ದು. ಮತ್ತು ವಿವಾಹ ಇನ್ನಿತರ ಯಾವುದೇ ಒಂದು ಕಮಿಟ್ಮೆಂಟ್ಗೂ ಒಳಗಾಗುವಾಗಲೂ ಇಲ್ಲಿ ಗುರು ಗ್ರಹ ಒಳ್ಳೆ ಫಲವನ್ನು ನೀಡ್ತಾರೆ. ಆದರೆ ಆಯ್ಕೆ ಮಾಡಿಕೊಳ್ಳುವಾಗ, ನಿರ್ಧಾರ ಮಾಡಿಕೊಳ್ಳುವಾಗ ನಿಮ್ಮ ಬುದ್ಧಿ ಬಹಳ ಮುಖ್ಯವಾಗಿರುತ್ತೆ. ಒಳ್ಳೆ ಆಲೋಚನೆಗಳನ್ನು ಮಾಡಿ, ಒಳ್ಳೆಯದೇ ಆಗುತ್ತೆ. ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.